ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭ ಮುಂಜಾನೆ. ನಾನಿವತ್ತು ನಿಮಗೆ ತೋರಿಸ್ತಾ ಇರೋಂಥ ರೆಸಿಪಿ ಮೈಸೂರು ಬಜ್ಜಿ. ಇದಕ್ಕೆ ಗುಳಿ ಬಜ್ಜಿನ ಅಂತ ಕರೀತಾರೆ. ಮತ್ತು ಈಗ ಯಾಕೆ ತಡ ತೋರಿಸ್ಬಿಡ್ತೀನಿ ನೋಡ್ರಿ. ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊಂಡಿನಿ. ಅರ್ಧ ಕೆ ಜಿ ಮೈದಾ ಹಿಟ್ಟನ್ನು ನೀವು ರಾತ್ರಿಯೇ ನೆನೆಸಿಟ್ಬಿಡಬೇಕು. ಅದು ನೀರು ಹಾಕೋಂಗಿಲ್ಲ ಫ್ರೆಂಡ್ಸ್, ಮಜ್ಜಿಗೆಯಲ್ಲಿ ರಾತ್ರಿಯೇ ನೆನೆಸಿ ಇಡಬೇಕು. ಮಜ್ಜಿಗೆ ನಮ್ಮ ಮನೇಲಿ ಮಜ್ಜಿಗೆ ಇಲ್ಲ ಅಕ್ಕ ಅಂತಂದರೆ ಮೊಸರನ್ನು ಕಡ್ಕೊಂಡು ನೀವು ಮಜ್ಜಿಗೆ ಥರ ಮಾಡಿಕೊಂಡು, ಆದರೆ ನೀರು ಹಾಕೋಂಗಿಲ್ಲ. ಇದು ಹುಳಿ ಜಾಸ್ತಿ ಬರಬೇಕು. ಬೆಳಗ್ಗೆ ತಕ್ಷಣವೇ ಸ್ವಲ್ಪ ಅಡುಗೆ ಸೋಡಾ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಅಡುಗೆ ಸೋಡಾನ. ನೆಕ್ಸ್ಟ್ ಸ್ವಲ್ಪ ಎಣ್ಣೆ ಹಾಕಬೇಕು. ಆಮೇಲೆ ಮೊಸರು ಇಲ್ಲ ಅಂದರೆ ಮಜ್ಜಿಗೆ ಹಾಕಿ ಕಲಿಸ್ಕೊಳ್ಳಿ. ನೆಕ್ಸ್ಟು ಒಂದು ಅರ್ಧ ಬಟ್ಲು ಉದ್ದಿನಬೇಳೆನ ನೆನೆಸಿಟ್ಕೋಬೇಕು ಫ್ರೆಂಡ್ಸ್. ಇದನ್ನು ರಾತ್ರಿಯೇ ನೆನೆಸಿಟ್ಕೊಳ್ಳಿ. ಆದರೆ ಬೆಳಗ್ಗೆ ಇದನ್ನು ರುಬ್ಬಿ ಹಾಕ್ಕೋಬೇಕು. ರಾತ್ರಿ ಮೈದಾ ಹಿಟ್ಟು, ಒಂದು ಸ್ವಲ್ಪ ಸೋಡಾ ಮತ್ತು ಒಂಚೂರು ಎಣ್ಣೆ, ಉಪ್ಪೆಲ್ಲ ಹಾಕಿ ಕಲಸಿಟ್ಕೋಬೇಕು. ಮಜ್ಜಿಗೆಯಲ್ಲೇ ಕಲಿಸ್ಕೋಬೇಕು. ನೋಡಿರಿ, ಈಗ ನಾನು ತೋರಿಸ್ತೀನಿ. ಇವಾಗ ಮಜ್ಜಿಗೆಯಲ್ಲೇ ನೀವು ಹಿಟ್ಟು ಕಲಿಸ್ಕೊಂಡು, ಹೋಳಿಗೆ ಹಿಟ್ಟು, ಒಬ್ಬಟ್ಟು ಎಲ್ಲ ಕಲಿಸ್ಕೊತಿರಲ್ಲ ಫ್ರೆಂಡ್ಸ್, ಅದೇ ಥರನೇ ಕಲಿಸ್ಕೋಬೇಕು. ನೋಡಿ, ಇವಾಗ ಈ ಥರ ಕಲಿಸ್ಕೋಬೇಕು. ನೀವು ಅದನ್ನು ಬಜ್ಜಿ ಬಿಟ್ಟರೆ ಈ ಥರ ಉಂಡೆ ಬರಬೇಕು ಫ್ರೆಂಡ್ಸ್. ಅಲ್ಲಿವರೆಗೂ ನೀವು ಕಲಿಸ್ಕೊಳ್ಳಿ. ಅಳಕಾಗಿ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಸರಿಯಾಗಲ್ಲ ಬಜ್ಜಿ. ನೆಕ್ಸ್ಟ್ ಇದಕ್ಕೆ ನೀವು ಉಳಿದಿರೋಂಥ ಮಜ್ಜಿಗೆನ ಅದ್ರ ಮೇಲೆ ಹಾಕಿ ನೆನೆಯಕ್ಕೆ ಇಟ್ಬಿಡಿ. ಅದು ರಾತ್ರಿ ಫುಲ್ಲು ನೆನ್ಕೋಬೇಕು. ನೀವು ರಾತ್ರಿ ಸಂಜೆ ಮಾಡ್ಕೊತೀನಿ ಅಂದರೆ ಬೆಳಗ್ಗೆ ಆ ಥರ ಮಾಡಿರಿ. ಇಲ್ಲ ನಾವು ಬೆಳಗ್ಗೆ ಮಾಡ್ಕೊತೀವಿ ಏನಾರಾದರೆ ರಾತ್ರಿ ನೆನೆಸಿಟ್ಬಿಡ್ರಿ. ತುಂಬ ಚೆನ್ನಾಗಿ ಬರುತ್ತೆ. ಮೈಸೂರು ಬಜ್ಜಿ ಅಂತ ಕರೀತಾರೆ, ಇದಕ್ಕೆ ಗುಳಿ ಬಜ್ಜಿ ಅಂತ ಕರೀತಾರೆ. ಕೆಲವೊಂದು ಕಡೆ ಕೆಲವೊಂದು ಥರ ಕರೀತಾರೆ ಫ್ರೆಂಡ್ಸ್. ನೋಡಿ, ಇವಾಗ ನಾನು ಉದ್ದಿನಬೇಳೆನ ನೆನೆಯಕ್ಕೆ ಇಟ್ಟಿದ್ದೀನಿ. ರಾತ್ರಿ ನೆನೆ ಇಡಬೇಕು. ಇದನ್ನು ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಿಕ್ಸಿ ಮಾಡಿಕೊಂಡು ಅದಕ್ಕೆ ಕಲಿಸ್ಕೋಬೇಕು ಅದರೊಳಗೆ. ನೋಡಿರಿ, ಇವಾಗ ಉದ್ದಿನಬೇಳೆ ನೆಂದಿದೆ. ಬೆಳಗ್ಗೆ ಇದು ಉದ್ದಿನಬೇಳೆ ನೆಂದಿದೆ ಅಲ್ಲ, ಈಗ ಅದನ್ನು ಮಿಕ್ಸಿ ಮಾಡಿ ತೋರಿಸ್ತೀನಿ ನೋಡಿರಿ. ನೀವು ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಒಂದ್ಸಲ ಮಾಡಿರಿ, ಟ್ರೈ ಮಾಡಿ ನೋಡಿರಿ. ಮತ್ತು ಫ್ರೆಂಡ್ಸ್, ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಂಬಂದು ನಿಮಗೆ ಸಿಗ್ತೀನಿ. ಮಿಕ್ಸಿಲಿ ನೀವು ಸಣ್ಣಗೇ ರುಬ್ಕೋಬೇಕು ಇದನ್ನು. ಇವಾಗ ದೋಸೆ ಹಿಟ್ಟಿಗೆ ಹೇಗೆ ನೀವು ಮಾಡ್ಕೊತೀರಲ್ಲ ನೋಡಿ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ತೊಗೊಂಬಂದೆ, ತೋರಿಸ್ತಿದ್ದೀನಿ. ಈ ಥರ ರುಬ್ಕೋಬೇಕು. ಗುಳಿ ಬಜ್ಜಿ ಮತ್ತು ಮೈಸೂರು ಬಜ್ಜಿ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಆದರೆ ನೀರು ಹಾಕಿ ಕಲಿಸ್ಬೇಡ್ರಿ. ಇದು ಎಷ್ಟು ಹುಳಿ ಬರುತ್ತೋ ಹಿಟ್ಟು, ಅಷ್ಟು ಬಜ್ಜಿ ಚೆನ್ನಾಗಿ ಬರ್ತವ್ರಿ. ನೆಕ್ಸ್ಟು ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಮತ್ತು ಮೆಣಸಿನ್ಕಾಳು ಅರೆದು ಇಟ್ಕೋಬೇಕ್ರಿ. ಆಮೇಲೆ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ನಮಗೆ ಮೆಣಸಿನ್ಕಾಳು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ಆದರೆ ಮೆಣಸಿನ್ಕಾಳು ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ಅಂತ ಹೇಳ್ತೀನಿ. ನೆಕ್ಸ್ಟು ಇದನ್ನು ಈ ಥರ ಎಲ್ಲ ನೀವು ಕಲಿಸ್ಕೋಬೇಕು. ಎಲ್ಲದೂ ಕೆಳಗೆ ಮೇಲೆ ಮಾಡಿಕೊಂಡು ನೋಡಿರಿ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋರು ಹಾಕ್ಕೋತಾರೆ, ಆದರೆ ಟೇಸ್ಟ್ ಬರೋಲ್ಲ. ಈಗ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ನೋಡಿರಿ, ಮೆಣಸಿನ್ಕಾಳು ಪುಡಿ ಎಲ್ಲದೂ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸಲ ಮಾಡಿರಿ ಫ್ರೆಂಡ್ಸ್. ಮತ್ತು ನೋಡಿರಿ, ಇವಾಗ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಇದಕ್ಕೆ ನೀವು ಬಜ್ಜಿನ ಬಿಟ್ಬಿಡಬೇಕು. ಈಗ ನೋಡಿ, ದುಂಡಗೆ ನಿಮಗೆ ಯಾವ ಥರ ಬರುತ್ತೆ ಆ ಥರ ಬಿಟ್ಟರು ಚೆನ್ನಾಗಿ ಬರುತ್ತೆ. ನೋಡಿರಿ, ಇವಾಗ ಇದನ್ನು ಜೋರಾಗೆ ಇಟ್ಕೊಂಡು ಬೇಯಿಸ್ಕೊಳಕ್ಕೆ ಹೋಗ್ಬೇಡಿ. ನೋಡಿರಿ, ಈ ಥರ ಬಂತಿದ್ದು ತುಂಬ ಚೆನ್ನಾಗಿ ಬರುತ್ತೆ. ನಾನು ಮಾಡಿರೋ ರೆಸಿಪಿನ ನೀವು ಇಷ್ಟಪಡ್ತಿದ್ದೀರಿ ಅಂದ್ಕೊಂಡಿದ್ದೀನಿ. ಆದರೆ ಯಾರೂ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ನೀವು ಇನ್ನೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಫ್ರೆಂಡ್ಸ್, ತುಂಬ ಹೆಲ್ಪ್ ಆಗುತ್ತೆ. ನೋಡಿರಿ, ನನ್ನ ಕುಕ್ಕಿಂಗ್ ಹೇಗೆ ಬರ್ತಿದೆ ಅಂತಲೂ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಮತ್ತು ನಿಮ್ಗೆ ಯಾವ ರೆಸಿಪಿ ಇಷ್ಟ ಅಂತಲೂ ಹೇಳ್ರಿ, ನಾನು ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ಈ ಥರ ನೀವು ಕರ್ಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ನೀವು ಈ ಕಲರ್ ಬರಬೇಕು. ಅದು ಗುಳಿ ಬಜ್ಜಿ ಮಸ್ತ ಬರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಮತ್ತು ಯಾಕ್ರಿ ತಡ, ನೋಡಿರಿ, ಇವಾಗ ರೆಡಿ ಆಯಿತು. ನಾನು ಸರ್ವ್ ಮಾಡಿಕೊಂಡೆ. ಒಂದು ಸಲ ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ನನಗೆ ಹೇಳ್ರಿ. ಬನ್ನಿ, ಮೈಸೂರು ಬಜ್ಜಿ ತಿನ್ನೋಣ, ಟೀ ಕುಡಿಯೋಣ. ಇವತ್ತಿನ ದಿನ ನಿಮಗೆಲ್ಲರಿಗೂ ಶುಭ ಇರಲಿ ಅಂತ ಹೇಳ್ತೀನಿ. ಆ ಬನಶಂಕರಿ ತಾಯಿ ನಿಮಗೆಲ್ಲ ಒಳ್ಳೇದು ಮಾಡಲಿ. ನೋಡಿ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ನನ್ನ ವಿಡಿಯೋ ಹೇಗೆ ಬರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ನಿಮಗೆ ನಾನು ಸಿಗ್ತೀನಿ. ಧನ್ಯವಾದಗಳು.